ಪಾಂಡವಪುರ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ವತಿಯಿಂದ ತಾಲೂಕಿನ ಮೇಲುಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಹೆಚ್ಚುವರಿ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಬಹಳ ಯಶಸ್ವಿಯಾಗಿ ನೆರವೇರಿತು. ಅಧ್ಯಕ್ಷತೆ ವಹಿಸಿದ್ದ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಮಾತನಾಡಿ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಜೊತೆಗೆ ಇತರೆ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗವಹಿಸಬೇಕು. ಈ ಹಿಂದೆ ಕಾಲೇಜಿಗೋಸ್ಕರ ಹೋರಾಟ ನಡೆಸಿದ ನಿವೃತ್ತ ಕಂದಾಯ ನಿರೀಕ್ಷಕರಾದ ದಿವಂಗತ ವೆಂಕಟರಾಮೇಗೌಡರು ಸ್ಥಳೀಯವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಒದಗಿಸಲು ಕಾಲೇಜು ತರುವುದಕ್ಕೆ ಸಾಕಷ್ಟು ಹೋರಾಟ ನಡೆಸಿದ್ದರು. ಅವರ ಹೋರಾಟದಿಂದಲೇ ಮೇಲುಕೋಟೆಗೆ ಡಿಗ್ರಿ ಕಾಲೇಜು ಸ್ಥಾಪನೆಗೊಂಡಿದೆ ಎಂದು ಸ್ಮರಣೆ ಮಾಡಿಕೊಂಡರು. ಮೇಲುಕೋಟೆ ಇತಿಹಾಸ ಪ್ರಸಿದ್ಧ ಸ್ಥಳ. ಪಕ್ಷಾತೀತವಾಗಿ ಸ್ಥಳೀಯ ಒಳ್ಳೆಯ ಕೆಲಸಗಳನ್ನು ಒಗ್ಗಟ್ಟಾಗಿ ಮಾಡಬೇಕು. ರಾಜಕಾರಣಿಗಳಿಗಿಂತ ಹೆಚ್ಚಾಗಿ ಸ್ಥಳೀಯರು ಇಲ್ಲಿರುವ ಸಮಸ್ಯೆಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀವು ಪಡೆದುಕೊಂಡಿರುತ್ತೀರಿ. ಪೂತಿನ ಶಾಲೆ ಸೇರಿದಂತೆ ಇಲ್ಲಿನ ಇತರೆ ಶಾಲೆಗಳನ್ನು ಅಭಿವೃದ್ಧಿಗೊಳಿಸಬೇಕಿದೆ. ಆದ್ದರಿಂದ ಪಕ್ಷಭೇದ ಮರೆತು ಒಗ್ಗಟ್ಟಿನಿಂದ ಅಭಿವೃದ್ಧಿ ಕಡೆ ಕೈ ಜೋಡಿಸಿದರೆ ಎಲ್ಲವೂ ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳು ಉತ್ತಮ ವಿದ್ಯಾಭ್ಯಾಸ ನಡೆಸಬೇಕು. ಅವರ ಪ್ರೋತ್ಸಾಹಕ್ಕೆ ಸದಾ ನಾವಿರುತ್ತೇವೆ ಎಂದು ಭರವಸೆ ನೀಡಿ ಅವರು ಪ್ರೌಢಶಾಲೆ ಮುಚ್ಚಿ ಹೋಗಿರುವ ವಿಷಯ ಗಮನಕ್ಕೆ ಬಂದಿದ್ದು, ಮುಂದಿನ ದಿನಗಳಲ್ಲಿ ಕೆಆರ್ ಪೇಟೆಯಲ್ಲಿ ಮುಚ್ಚಿ ಹೋಗಿರುವ ಪ್ರೌಢಶಾಲೆಯನ್ನು ಮೇಲುಕೋಟೆ ಪ್ರೌಢಶಾಲೆ ಜತೆಗೆ ವಿಲೀನಗೊಳಿಸುವ ಕಾರ್ಯಕ್ರಮಕ್ಕೆ ಚರ್ಚಿಸಲಾಗುತ್ತದೆ ಎಂದು ತಿಳಿಸಿದರು. ಮೈಸೂರು ಪ್ರಾದೇಶಿಕ ಜಂಟಿ ನಿರ್ದೇಶಕ ಡಾಕ್ಟರ್ ಬಿ ಚಂದ್ರಶೇಖರ್ ಮಾತನಾಡಿ, ಉನ್ನತ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವ ಮೂಲಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಪದವೀಧರರಾಗಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಹಲವಾರು ಕಾರ್ಯಕ್ರಮ ಹಾಕಿಕೊಂಡಿದೆ. ಉನ್ನತ ಶಿಕ್ಷಣದಲ್ಲಿ ಕೆಲವು ನ್ಯೂನತೆಗಳನ್ನು ಸರಿಪಡಿಸಲು ಅಧ್ಯಾಪಕರು ಶ್ರಮವಹಿಸಬೇಕು ಎಂದರು. ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ ಇದೆ, ದೊಡ್ಡ ಸಾಧನೆ ಮಾಡಿದ್ದಾರೆ. ಆದರೆ ಭಾಷೆ ಎಂಬ ಕೀರಳಿಮೆ ಇರುತ್ತದೆ. ಅವರಲ್ಲಿ ನಾಯಕತ್ವದ ಗುಣ, ಸಂಘಟನಾತ್ಮಕ ಗುಣ ಇರುವುದಿಲ್ಲ. ವಿಭಿನ್ನ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವ ಜತೆಗೆ ಅಂಕಗಳ ಜತೆಗೆ ಕೌಶಲ್ಯಗಳನ್ನು ಕಲಿಸಬೇಕು. ಆ ಮೂಲಕ ಅವರನ್ನು ಕ್ರಿಯಾಶೀಲಗೊಳಿಸಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಣಿ ಮುರುಗನ್, ಉಪಾಧ್ಯಕ್ಷ ಜಿಕೆ ಕುಮಾರ್, ಕೆಆರ್ಐಡಿಎಲ್ ಇಲಾಖೆ ಎಡಬ್ಲ್ಯೂಆರ್ ಚೈತ್ರ, ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಡಿ ನಂಜುಂಡಯ್ಯ, ಗುತ್ತಿಗೆದಾರ ಕನಗೋನಹಳ್ಳಿ ಪರಮೇಶ್ ಗೌಡ, ನಿವೃತ್ತ ಮುಖ್ಯ ಶಿಕ್ಷಕ ವಿ ವೆಂಕಟರಮಣೇಗೌಡ, ಮುಖಂಡರಾದ ಯೋಗ ನರಸಿಂಹೇಗೌಡ, ಬಿಕೆ ಯೋಗೇಶ್ ಇತರರಿದ್ದರು. ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಗ್ರಾಮೀಣ ಪ್ರದೇಶದ ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಬೇಕು, ಗ್ರಾಜ್ಯುಯೇಟ್ಸ್ ಆಗಬೇಕು ಅನ್ನೋದು ಒಂದು ಮಹತ್ತರವಾದ ಒಂದು ಹೆಜ್ಜೆಯನ್ನು ಇಟ್ಟು ಇತ್ತೀಚೆಗೆ ಹಲವಾರು ನೂತನ ಕಾರ್ಯಕ್ರಮಗಳನ್ನು ನಮ್ಮ ಇಲಾಖೆಯಿಂದ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡೋದು ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗೆ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರದಿಂದ, ಕರ್ನಾಟಕ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ಅದರಲ್ಲಿ ಹೆಚ್ಚುವರಿ ಕಟ್ಟಡಗಳ ಉದ್ಘಾಟನೆ ಕೂಡ ಒಂದು ಕಾರ್ಯಕ್ರಮ ಆಗಿದೆ ಅಂತ ಹೇಳಿ ನಾನು ಅದನ್ನು ಕೂಡ ಭಾವಿಸ್ತೇನೆ. ಇತ್ತೀಚಿನ ಗ್ರಾಮೀಣ ಪ್ರದೇಶದಲ್ಲಿ ನಾನು ಕಂಡುಕೊಂಡಿದ್ದೇನೆ ಅಂತ ಹೇಳಿದ್ರೆ, ನಾನು ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ರೈತರ ಮಗನಾಗಿ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ನನಗೆ ಎಲ್ಲೋ ಒಂದು ಕಡೆ ನಮ್ಮ ಉನ್ನತ ಶಿಕ್ಷಣದಲ್ಲಿ ಹಲವಾರು ನ್ಯೂನತೆಗಳನ್ನು ನಾವು ಕಂಡುಕೊಂಡಿದ್ದೀವಿ. ಅದು ಇದೆ, ಅದನ್ನು ನಾವು ಎಲ್ಲರೂ ಒಪ್ಕೊಳ್ಳೇಬೇಕು. ಅದನ್ನೆಲ್ಲ ಬಗೆಹರಿಸಲಿಕ್ಕೆ ಹಲವಾರು ಕಾರ್ಯಚಟುವಟಿಕೆಗಳನ್ನು ನಾವು ತಗೊಳ್ಬೇಕು. ಇದಕ್ಕೆ ಅಧ್ಯಾಪಕರು ತುಂಬ ಶ್ರಮ ವಹಿಸಬೇಕು. ಮತ್ತು ಚಾಕ್ ಅಂಡ್ ಟಾಕ್ ಮೆಥಡ್, ಡ್ರಿಲ್ ಅಂಡ್ ಬೆಲ್ ಅಂದರೆ ಓನ್ಲಿ ಸಮಯ ಪಾಲನೆ ಮಾಡೋದು, ಅದರಿಂದ ಸಾಧ್ಯ ಆಗಲ್ಲ. ಹೆಚ್ಚು ವಿ ಶುಡ್ ಪ್ರಿಪೇರ್ ಟು ವಾಕ್ ಎ ಮೈಲ್ ಎಕ್ಸ್ಟ್ರಾ. ಅಂದರೆ ನಾವು ಹೆಚ್ಚು ಕೆಲಸ ಮಾಡಲಿಕ್ಕೆ ತಯಾರಾಗಿರಬೇಕು. ಹಾಗಿದ್ದಾಗ ಮಾತ್ರ ಗ್ರಾಮೀಣ ಪ್ರದೇಶದ ಮಕ್ಕಳು ತುಂಬ ಪ್ರತಿಭೆ ಇರುತ್ತೆ. ಯಾವುದೇ ಸಾಧಕರನ್ನು ತಗೊಂಡ್ರೆ ಎಲ್ಲರೂ ಕೂಡ ಗ್ರಾಮೀಣ ಪ್ರದೇಶದವರೇ ಹೆಚ್ಚು ಸಾಧನೆ ಮಾಡಿರೋದು. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಕೀಳಿರಿಮೆ ಇರುತ್ತೆ. ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್, ಕಮ್ಯುನಿಕೇಷನ್ ಸ್ಕಿಲ್ ಇರಲ್ಲ. ಅಷ್ಟು ಹೊರತು ಬಿಟ್ಟರೆ ಮತ್ತೆ ಬೋಲ್ಡ್ನೆಸ್ ಇರಲ್ಲ, ಲೀಡರ್ಶಿಪ್ ಇರಲ್ಲ, ಆರ್ಗನೈಸಿಂಗ್ ಸ್ಕಿಲ್ ಇರಲ್ಲ. ಇದನ್ನೆಲ್ಲವುದನ್ನು ಕೂಡ ಕಟ್ಸ್ಕೊಡೋದು ನಮ್ಮ ಅಧ್ಯಾಪಕರಾದ ನಮ್ಮೆಲ್ಲರ ಜವಾಬ್ದಾರಿ. ಕೇವಲ ಪಠ್ಯ ಪ್ರವಚನ ಬೋಧಿಸೋದು ಶಿಕ್ಷಣ ಅಂದ್ಕೊಂಡ್ರೆ ಖಂಡಿತ ಅದು ತಪ್ಪು. ಅದು ಕೇವಲ 50% ಆಫ್ ಎಜುಕೇಶನ್ ಅಷ್ಟೇ ನನ್ನ ಪ್ರಕಾರ. ಇನ್ನ 50% ಅಂತ ಹೇಳಿದ್ರೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಎ ಸ್ಟೂಡೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ ದಿಸ್ ಡೈರೆಕ್ಷನ್ ಆಲ್ ಆಫ್ ಅಸ್ ಶುಡ್ ವರ್ಕ್. ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ವಿಶೇಷವಾಗಿ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ಇಂಟರ್ಪರ್ಸನಲ್ ಸ್ಕಿಲ್ ಇರ್ಬೋದು, ಹ್ಯೂಮನ್ ರಿಲೇಷನ್ ಸ್ಕಿಲ್ ಇರ್ಬೋದು, ಡಿಸಿಷನ್ ಮೇಕಿಂಗ್ ಸ್ಕಿಲ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ಕಿಲ್, ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್, ಕಂಪ್ಯೂಟರ್ ಸ್ಕಿಲ್, ಅಕೌಂಟಿಂಗ್ ಸ್ಕಿಲ್, ಆರ್ಗನೈಸಿಂಗ್ ಸ್ಕಿಲ್ಸ್, ಈ ಎಲ್ಲ ರೀತಿಯ ಸ್ಕಿಲ್ಸ್ ಅನ್ನ ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು.
ಇದು ಯಾವುದೋ ಸಿಲೆಬಸ್ ಅಲ್ಲೇ ಇರಲ್ಲ. ಇಲ್ಲ, ಅದು ಕಾಮರ್ಸ್ ಇರಲಿ, ಆರ್ಟ್ಸ್ ಇರಲಿ, ವಿಜ್ಞಾನ ವಿಭಾಗ ಇರಲಿ, ಸಿಲೆಬಸ್ ಅಲ್ಲಿ ಅದೆಲ್ಲದೂ ಕೂಡ ಇರಲ್ಲ. ಬಟ್ ಇದನ್ನೆಲ್ಲ ಸರ್ಟಿಫಿಕೇಟ್ ಕೋರ್ಸ್ ಅಂತ ಹೇಳಿ ದೇರ್ ಆರ್ ಎಕ್ಸ್ಪರ್ಟ್ ಟ್ರೈನರ್ಸ್ ಇದ್ದಾರೆ, ಫ್ರೀ ಆಗಿ ಬಂದು ಟ್ರೈನ್ ಮಾಡ್ತಾರೆ. ಅವ್ರ ಜೊತೆಗೆ ಒಡಂಬಡಿಕೆ ಮಾಡ್ಕೋಬೇಕು. ಪ್ರಾಂಶುಪಾಲರು ಸ್ವಲ್ಪ ಕ್ರಿಯಾಶೀಲರಾಗಿರ್ಬೇಕು. ಈ ನಿಟ್ಟಿನಲ್ಲಿ ಕೇವಲ ಸಿಲೆಬಸ್ಗೆ ಅಷ್ಟೇ ನೀವು ಓರಿಯಂಟೇಷನ್ ಕೊಟ್ಟು ಇದನ್ನ ಎಲ್ಲರೂ ಮಾಡ್ತಾರೆ. ಶಿಕ್ಷಣವನ್ನು ವಿಭಿನ್ನ ರೀತಿಯಲ್ಲಿ ನಾವು ಕೊಡಬೇಕು. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಒಂದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಲ್ಲೂ ಕೂಡ ಕರ್ನಾಟಕ ಸರ್ಕಾರದ ಜೊತೆಗೆ ಕೈ ಜೋಡಿಸಿ ಹಲವಾರು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ಅದರ ಉನ್ನತೀಕರಣಕ್ಕೆ ಅದು ಸ್ಯಾಂಪಲ್ ಆಗಿ ಒಂದು ಪೈಲಟ್ ಸ್ಟಡಿ ಅಂತ ಹೇಳಿ ಸರ್ವೆ ಅಂತ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ವಿಭಾಗದಿಂದ ರೀಜನ್ ಇಂದ ಮೈಸೂರು ವಲಯದಿಂದ 4 ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಪ್ರಪ್ರಥಮ ಹಂತದಲ್ಲಿ ಹಂತ ಹಂತವಾಗಿ ಬೇರೆ ಕಾಲೇಜುಗಳು ಕೂಡ ಅವರು ಆಯ್ಕೆ ಮಾಡಿಕೊಂಡು ಬರ್ತಾರೆ. ಅವ್ರು ಕೊಟ್ಟಂತ ಸವಲತ್ತುಗಳನ್ನ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇರ್ಬೋದು, ಅದನ್ನೆಲ್ಲವನ್ನು ಕೂಡ ಪರಿಣಾಮಕಾರಿಯಾಗಿ ಮಕ್ಕಳಿಗೆ ತಲುಪಿಸುವಂತ ಕೆಲಸವನ್ನು ನಾವು ಅಧ್ಯಾಪಕರು ಮಾಡಬೇಕು. ತುಂಬಾ ಭಾಗ್ಯ. ಆಮೇಲೆ ನಮ್ಮ ತಂದೆ ಏನ್ ಮಾಡಿದ್ರಪ್ಪ ಅಂದ್ರೆ ಕಾಲೇಜ್ ಹೋರಾಟ ಮಾಡ್ಬೇಕಾದ್ರೆ ಇದನ್ನ AC ನಾಗರಾಜ್ ಅವ್ರ ಕರ್ಕ ಬಂದು ಸುಮಾರು 20 ದಿವಸ ಹೋರಾಟ ಮಾಡಿ ಅವ್ರ ಕೈ ಕಂಡಿಡಿಯಕ್ಕಾಗಲಿಲ್ಲ. 1.5 ತಿಂಗಳು ಅವರೇ ಕಷ್ಟಪಟ್ಟು ಇಲ್ಲಿ ಗೋಮಾಳ ಇದೆ ಅಂತ ಕಂಡಿಡಿದ್ರು. ಅದು ಫಾರೆಸ್ಟ್ ಅಲ್ಲಿ ಇತ್ತು. ಆಗ ಪುಟ್ಟರಾಜ್ ಅವ್ರು ಹೋಗಿ ಹೇಳಿದ್ರು, ಇಲ್ಲಿ ಗೋಮಾಳ ಇದೆ 20 ಎಕರೆ ಅಂತ. ಫಾರೆಸ್ಟ್ ಅದು, ನೀವು ವೆಂಕಟರು ಕೂಡ ಮನೆಗೆ ಹೋಗ್ಬಿಡ್ರಿ ಅವರು ಅಂದ್ರು. ಅವರು ನಾನು ಸಾಬೀತು ಮಾಡ್ತೀನಿ ಅಂತ ಹೇಳಿ ವಿಧಾನಸೌಧಕ್ಕೆ ಹೋಗಿ ಹೋರಾಟ ಮಾಡಿ ಫಾರೆಸ್ಟ್ ಇಂದ 5 ವರ್ಷ ತಗೋತು ಗೋಮಾಳಿ ಕುಡ್ಸಕ್ಕೆ. ಗೋಮಾಳಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೂಡ 5 ವರ್ಷ ತಗೋತು, 10 ವರ್ಷ ತಗೋತು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಎಜುಕೇಶನ್ಗೆ ಹಾಕಕ್ಕೆ 15 ವರ್ಷ ತಗೋತು. ಹಂಗೂ ಕಾಂಟ್ರಾಕ್ಟರ್ ಇದನ್ನ ಕಿತ್ತಾಕ್ಬಿಟ್ಟು ಏನೋ ಒಂದು ಅದು ದರ್ಖಾಸ್ ಕಮಿಟಿ ಬಂದ್ಬಿಡ್ತದೆ, ನಾವೇನೋ ಜಮೀನು ಮಾಡ್ಕೊಳ್ಳೋಣ ಅಂತ ಹೇಳಿ 2 ವರ್ಷ ಅದನ್ನ ತಡೆದ್ರು. ಹೆಂಗ್ ತಡೆದ್ರು ಅಂದ್ರೆ, ನಾವು ದರ್ಖಾಸ್ ಮಾಡ್ಕೊಂಡ್ಬಿಟ್ರೆ ಕೋಟಿಗಟ್ಟಲೆ ದುಡ್ಡಾಗುತ್ತೆ, ಇದು ಏನೋ MLA ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಅವರು ನಮ್ಮ ಸಾಮಾನ್ಯ ಕುಮಾರಸ್ವಾಮಿ ಅವರು ಬಂದಾಗ ಎಲ್ಲ ಪೂಜೆ ಇತ್ತು, ಇದು ಇರ್ಲಿಲ್ಲ. ನಾವು ಕೇಳಿ ನಮ್ಮ ತಂದೆ ಮುಂದೆ ಮುಂದ್ಕೊಂಡು ಕೂತಿದ್ರು. ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ತುಳಿಸ್ಬಿಟ್ಟು 20 ಜನ ಮುಸ್ಲಿಮ್ಸ್ ಅವ್ರ ಮೇಲೆ ನಡ್ಕೊಂಡು ನಾರಾಯಣ ಶಿವ ಅಂತ ಪಡ್ಕೊಂಡ್ರು. ಯಾರು ಕೇಳಲಿಲ್ಲ. ಆಗ ಸಬ್ ಇನ್ಸ್ಪೆಕ್ಟರ್ ಕರ್ಕೊಂಡು ಸ್ಟೇಷನ್ಗೆ ಹಾಕಬಿಟ್ರು. ನನ್ನ ಕರೆದ್ರು, ಬಾಪ ನಿಮ್ಮ ಅಪ್ಪನ ಬಿಡಲ್ಲ ಅಂತ. ನಾನು ಒಂದೇ ಮಾತು ಹೇಳಿದೆ, ನಮ್ಮ ಅಪ್ಪನ ಬಿಡಬೇಡಿ, ನಮ್ಮಪ್ಪ ಇವತ್ತು ಕೂಲಿ ಮಾಡಂಗೆ ಮಾಡಿದ್ದಾರೆ. ಅವರು ನಾವು ಸಮಾಧಾನ ತಗೊಂಡಿದ್ದೀವಿ. ಎಲ್ಲ ಬಂಧು ವರ್ಗದವರು ಶ್ರೀಮಂತಿಕೆಯಿಂದ ಓಡಾಡ್ತಾರೆ, ನಾವು ಬಡತನದಿಂದ ಓಡಾಡ್ತೇವೆ. ಆದ್ರೂ ನಾನು ಸೋರಿಸ್ಕೊಂಡಿದ್ದೀನಿ. ಏನು ಕೇಳಿದ್ರೆ ನಮ್ಮ ಅಪ್ಪ ಏನೋ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ. ನೀವು ಬಿಡಕ್ಕೆ ಹೇಳಿ. ನಮ್ಮ ತಂದೆ ಒಂದು ಬಾಂಡಿ ಜಲ್ಲಿ ಕೇಳಿಲ್ಲ, ಒಂದು ಅಟೆಂಡ್ ಪೋಸ್ಟ್ ಕೇಳಲಿಲ್ಲ. ಮಕ್ಕಳು ಉದ್ಧಾರ ಮಾಡಕ್ಕೆ ಮಾಡಿದ್ದಾರೆ. ನೀವು ಈಗೆಲ್ಲ ಕಾರ್ಮೆಂಟ್ ಬಂದಿರೋದು 20 ವರ್ಷದಿಂದ ಈಚೆಗೆ. ನೀವೇನಾರ ದೇವ್ರು ಒಳ್ಳೇದು ಮಾಡ್ಬೇಕು ಅಂದ್ರೆ ಇದು ನಾರಾಯಣಗಿರಿ ಕಾಲೇಜ್ ಮಾಡೇ ತೀರ್ಬೇಕು ಅಂತ ಹೇಳಿ ನಾನು ಮನೆಗೆ ಹೊರಟೋದೆ. ಆಮೇಲೆ ತಂದ್ಬಿಟ್ಟು ಬೇಕು ಬೇಡ ಅನ್ನೋ ರೀತಿಲಿ ಕಾಲೇಜ್ ಆಯ್ತು. ಬರೀ ವಿದ್ಯಾಭ್ಯಾಸ ಒಂದೇ ಅಲ್ಲ, ಅದ್ರ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇಂಪಾರ್ಟೆಂಟ್ ಅಂತ ಕ್ಲಿಯರ್ ಆಗಿ ಅವರು ಹೇಳಿರುವಂಥದ್ದು. ಇವಾಗ ಈ ಹೆಚ್ಚುವರಿ ಕಟ್ಟಡದ ಒಂದು ನಿರ್ಮಾಣ ಆಗಿ ಸುಮಾರು ತಿಂಗಳಾಯಿತು. ಅದೇ ಉದ್ಘಾಟನೆ ತಡ ಆಯಿತು. ಆದರೂ ಈಗ ಶುರು ಮಾಡಿದ್ದೀವಿ. ಇನ್ನು ಕಾಲೇಜ್ ಬೇರೆ ಶುರುವಾಗಿ ಎಲ್ಲ ಮಕ್ಕಳುಗಳು ದಾಖಲಾಗಿಸಿರೋದು. ಈ ಸಮಯದಲ್ಲಿ ವೆಂಕಟರಾಮೇಗೌಡರು ಜ್ಞಾಪಿಸ್ಕೊಂಡಿದ್ದು ನೀವು ಒಳ್ಳೇದಾಯ್ತು. ನಾನು ಹಿಂದೆ ಕೇಳಿದ್ದೆ ಅವರು ಯಾವ ಥರ ಹೋರಾಟ ಮಾಡಿದ್ರು. ಇಷ್ಟು ಆಳವಾಗಿ ಗೊತ್ತಿರಲಿಲ್ಲ ನೀವು ಹೇಳೋ ತನಕ ಎಲ್ಲಿ ತನಕ ಅವ್ರು ಹೋರಾಟ ಮಾಡಿದ್ರು ಅಂತ. ಈಗ ಹಲವಾರು ಜನರು ಅವರು ಸೇರಿದಂಗೆ ಹೋರಾಟ ಮಾಡಿ ಸ್ಥಳೀಯವಾಗಿ ನಮ್ಮ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಮುತುವರ್ಜಿ ವಹಿಸಿರೋದಕ್ಕೋಸ್ಕರನೇ ಈ ಕಾಲೇಜ್ ಆಗಿರುತ್ತೆ. ಈಗ ನಾವುಗಳೇನು ಬಂದು ಇಲ್ಲಿ ಮಾತಾಡ್ಬಿಟ್ಟು ಟೇಪ್ ಕರ್ಕೊಂಡು ಬೈತೀವಿ, ಆದರೆ ಸ್ಥಳೀಯವಾಗಿ ಎಲ್ಲರೂ ಸೇರ್ಕೊಂಡು ಮಾಡಿರೋದಕ್ಕೋಸ್ಕರನೇ ಈ ಒಂದು ಕಾರ್ಯಕ್ರಮ ನಡೀತಾ ಇರೋಂಥದ್ದು. ಅವ್ರುಗಳಿಗೆ ನಾನು ನಮಸ್ಕರಿಸ್ತಾ, ಈ ಥರ ಒಳ್ಳೆ ಕಾರ್ಯಗಳನ್ನು ಒಗ್ಗಟ್ಟಾಗಿ ಸ್ಥಳೀಯವಾಗಿ ಎಲ್ಲರೂ ಪಕ್ಷಾತೀತವಾಗಿ ಮಾಡೋಂಥದ್ದು ನಾವು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಬೇಕಾಯ್ತದೆ. ಈಗ ಎಷ್ಟೇ ಇದ್ರೂ ನಾವುಗಳು ಬರ್ತೀವಿ, ಒಂದಿನ ಒಂದು ಹೋಗ್ಬೋದು ಅಷ್ಟೇ. ಆದರೆ ಸ್ಥಳೀಯವಾಗಿ ಸಮಸ್ಯೆಗಳೇನು ಅಂತ ನಿಮ್ಗಳಿಗೆ ಗೊತ್ತಿರ್ತದೆ. ಈ ವಿದ್ಯಾಭ್ಯಾಸ ಮಕ್ಕಳಿಗೆ ಕಲ್ಪಿಸ್ಕೊಡ್ಬೇಕು ಅನ್ನೋದು, ಮತ್ತು ಮೇಲ್ಕೋಟೆ ಅನ್ನೋದು ಹೆಸರುವಾಸಿಯಾದಂಥ ಒಂದು ಜಾಗ. ಇಲ್ಲಿ ನಿಮಗೆ ಗೊತ್ತಿರೋದು ಈಗ ಸುಮಾರು ಈ ಪೂತಿನ ಸ್ಕೂಲು, ಇನ್ನೂ ಹಲವಾರು ಶಾಲೆಗಳಿಲ್ಲಿದೆ. ಇದನ್ನೆಲ್ಲ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ತಾವೆಲ್ಲ ಒಗ್ಗಟ್ಟಾಗಿ ಮಾಡಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನನಗೆ ಇಲ್ಲಿ ಬಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ ನಿಮ್ಮೆಲ್ಲರಿಗೂ. ಮತ್ತೆ ಎಲ್ಲರಿಗೂ ಸ್ಕಿಲ್ಸ್ ಅನ್ನು ಡೆವಲಪ್ ಮಾಡಿದ್ರೆ ಮಾತ್ರ. ಅದೇ ಹೈಸ್ಕೂಲ್ದು ಈಗ ಹೈಸ್ಕೂಲ್ದು ನನ್ನ ಗಮನಕ್ಕೆ ಬಂತು, ಮುಚ್ಚೋಯ್ತಾ ಇರೋಂಥದ್ದನ್ನ. ಈಗ ಏನ್ ಮಾಡಿದೀವಿ, ಕೇರ್ಪೇಟೆಯಲ್ಲಿ ಒಂದು ಮುಚ್ಚೋಗಿರೋಂಥ ಹೈಸ್ಕೂಲನ್ನು ಇಲ್ಲಿಗೆ ಹಾಕ್ಸೋಕ್ಕೆ ನಾವು ಆಗಲೇ ಎಲ್ಲ ಏರ್ಪಾಡು ಮಾಡಿದ್ದೀವಿ.
ಈಗ ಮಕ್ಕಳನ್ನ ಇಲ್ಲೇ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆ ಒಂದನ್ನು ಇಲ್ಲಿಗೆ ಹಾಕ್ಸೋಕ್ಕೆ ಹೈಸ್ಕೂಲ್ದು ಮಾಡಿದ್ವಿ. ಈಗ VVG ಮಾಸ್ಟ್ರು ಬಂದರು, ಅವರು ಚೆನ್ನಾಗಿ ಮಾತಾಡ್ತಾರೆ, ಯಾವ ಥರ ನಾನು ಮಾಡಬೇಕು ಅಂತ. ಅವ್ರಿಗೂ ಹಿಸ್ಟ್ರಿ ಗೊತ್ತು ಮೇಲ್ಕೋಟೆ ಬಗ್ಗೆ. ನಮ್ಮನ್ನ ಮತ್ತೊಮ್ಮೆ ಇಲ್ಲಿ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ. ನಿಮ್ಮೆಲ್ಲರಿಗೂ ಮಾಡಿಸೋದು ಅದೇನಾದರೂ ಅದೊಂದು CDC ಕಮಿಟಿಯಲ್ಲಿ ನೀವು ರೆಸಲ್ಯೂಷನ್ ಮಾಡಿದ್ರೆ, ಇಲ್ಲಿ ಎಲ್ಲರೂ ಕಮಿಟಿಯಲ್ಲಿ ರೆಸಲ್ಯೂಷನ್ ಮಾಡಿದ್ರೆ ಅದು ಮಾಡಿಸ್ಬೋದು. ಹಾಗೆ ಅಲ್ಲ, ಅವ್ರು ಹೋಗಿ ಮುಂದೆ ಮಾತಾಡ್ಸಿದ್ದೆ ಅವಾಗ ಅವ್ರ ಮನೆಗೆ ಮಾಡಿಸೋದು. ನಮಸ್ಕಾರ ಎಲ್ಲರಿಗೂ. ಮತ್ತೆ VVG ಮಾಸ್ಟ್ರಿಗೆ ಸ್ವಾಗತ ಕೋರಕ್ಕೆ ಇಷ್ಟಪಡ್ತೀನಿ. VVG ಮಾಸ್ಟರ್ ಒಂದೆರಡು ಮಾತಾಡ್ಬೋದು. ನಮಸ್ಕಾರ. ನೀಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಗ್ರಾಮಸ್ಥರು ವೇದಿಕೆ ಮೇಲಿರುವಂತವರು ಸಾಧಕ್ಕೆ ಕೈ ಜೋಡಿಸಬೇಕು. ಮನವಿಯನ್ನು ನೀಡಿದಂತ ಅಧ್ಯಾಪಕ ವೃಂದರಿಗೆ ಧನ್ಯವಾದಗಳು.